ಶೂಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಮತ್ತು ಏನು ಶೂಟ್ ಮಾಡ್ತಾ ಇದ್ದಾನೋ. ಚಿಕ್ಕಮ್ಮ, ಇದನ್ನು ಬೇಕಾದರೆ ಆಮೇಲೆ ನೋಡ್ಬೋದು. ಮೊದಲು ಬನ್ನಿ, ನಾನು ಒಂದು ಪ್ಲ್ಯಾನ್ ಸಮೇತನೇ ಬಂದಿದ್ದೀನಿ. ಈಗ ಇದು ಮುಖ್ಯ ಅಲ್ಲ, ಬನ್ನಿ ನೀವು. ಅಲ್ಲೆಲ್ಲೇ ಹೋಗ್ತಿದ್ಯಾ? ಚಿಕ್ಕಮ್ಮ, ನಾವು ಕಳ್ಳರ ಥರ ಹೋಗ್ತಿರೋದ್ರಿಂದ ಹಿಂದೆ ಬಾಗಿಲಿಂದನೇ ಹೋಗೋದು ಅಲ್ವಾ ಚಿಕ್ಕಮ್ಮ? ಹಾಂ, ನಡಿ. ಕೆಟ್ಟೋಯ್ತಲ್ಲ. ಹಾಂ, ಜಯಂತ್ ಅಣ್ಣಂಗೆ ತೋರಿಸಿದ್ರೆ ರೆಡಿ ಮಾಡಿಕೊಡ್ತಾನೆ. ಅಣ್ಣ, ಕ್ಯಾಮ್ರಾ ಯಾಕೋ ರೆಕಾರ್ಡ್ ಆಗ್ತಿಲ್ಲ, ಏನಾಗಿದೆ ಅಂತ ಸ್ವಲ್ಪ ನೋಡು. ಚಿಂಟು, ಸ್ಮೈಲ್. ಮಯೂರಿ, ಆ ಕಾರ್ಡ್ ತೋರಿಸು. ಜಯಂತ, ನೀನ್ ಯಾವಾಗ್ಲೂ ಬಂದೆ? ಈಗ ತಾನೇ ಬಂದೆ. ಏನಾಯ್ತು ಜಯಂತಣ್ಣ? ಕ್ಯಾಮ್ರಾ ವರ್ಕ್ ಆಗಲ್ವಾ? ಕೆಟ್ಟೋಯ್ತಾ ಇದು? ಹಾಗಾದ್ರೆ ನಾನು ಹೆಂಗ್ ಶೂಟ್ ಮಾಡಲಿ? ಯಾರ್ಯಾರನ್ನ ಶೂಟ್ ಮಾಡ್ತಿದ್ಯಪ್ಪ? ಈ ಮನೇಲಿ ಎಲ್ರಿಗಿಂತ ಚೆನ್ನಾಗಿರೋದು ಮಯೂರಿ ಅಕ್ಕ ಒಬ್ಳೇನೆ. ಮಯೂರಿ ಅಕ್ಕ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಬಂದ್ಮೇಲೆ ಶೂಟ್ ಮಾಡ್ತೀನಿ. ಚಿಂಟು, ನನಗೋಸ್ಕರ ಒಂದು ಕೆಲಸ ಮಾಡ್ತೀಯ? ಹ್ಞೂ ಅಣ್ಣ, ಹೇಳಿ. ಮಯೂರಿ ಅಕ್ಕ ದೇವಸ್ಥಾನದಿಂದ ಬಂದಮೇಲೆ ನನ್ನನ್ನು ಮೀಟ್ ಮಾಡೋಕ್ಕೆ ಹೇಳ್ತೀಯ? ಅವ್ರ ಜೊತೆ ತುಂಬ ಮಾತಾಡೋದಿದೆ. ಖಂಡಿತ ಹೇಳ್ತೀನಿ ಅಣ್ಣ. ನಾನು ಹೇಳಿದ್ರೆ ಮಯೂರಿ ಅಕ್ಕ ನಿಜವಾಗ್ಲೂ ಕೇಳ್ತಾಳೆ. ಯಾಕಂದ್ರೆ ಅವಳು ನನ್ನ ಬೆಸ್ಟ್ ಫ್ರೆಂಡ್, ಒಳ್ಳೆಯವಳು ಅಣ್ಣ. ನೀನು ತುಂಬ ಲಕ್ಕಿ, ಅವಳು ನಿಂಗೆ ಸಿಕ್ಕಿದ್ದಾಳೆ. ಆದರೆ ಒಂದು ಮಾತು, ಏನು? ಮಯೂರಿ ಅಕ್ಕನ ಅಳಿಸ್ಬೇಡ ಅಣ್ಣ. ಇಲ್ಲ ಚಿಂಟು, ಹೇಳ್ತೀಯ ಅವಳಿಗೆ? ಪ್ರಾಮಿಸ್ ಹೇಳ್ತೀನಿ ಅಣ್ಣ. ಆದರೆ ಕ್ಯಾಮ್ರಾನ ರೆಡಿ ಮಾಡಿಕೊಡ್ತೀಯಾ? ಕ್ಯಾಮ್ರಾ ರೆಡಿ. ಥ್ಯಾಂಕ್ ಯು ಜಯಂತಣ್ಣ.
ಚಾರು, ನೀನೇನೇ ಪ್ಲ್ಯಾನ್ ಮಾಡಿದ್ರು ಇಲ್ಲಿಗೆ ಬಂದಿದ್ದು ಮಾತ್ರ ತಪ್ಪೆ. ನಿನ್ನ ಪ್ಲ್ಯಾನನ್ನು ಫೋನಲ್ಲ ನಮ್ಗೆ ಹೇಳ್ಬೋದಾಗಿತ್ತು ತಾನೆ. ಫೋನಲ್ಲಿ ಹೇಳೋ ಅಂತ ಪ್ಲ್ಯಾನ್ ಅಲ್ಲ ಅತ್ತೆ, ಅದು ನಾನೇ ಖುದ್ದಾಗಿ ನಿಂತು ಮಾಡಬೇಕಾಗಿರೋ ಕೆಲಸ. ನೆನೆ ಎಲ್ಲರ ಮುಂದೆ ಜಯಂತ್ ಅವ್ರು ನನ್ನ ಕೈ ಹಿಡ್ಕೊಂಡು ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳಿದ್ರು. ಅದು ನಿಜ ಆಗಬೇಕು ಅಂದರೆ ನಾನೇ ಆ ಕಾಡೆ ಕಿಳಿಬೇಕು. ಜಯಂತ್ ಅವ್ರ ಸುತ್ತಮುತ್ತ ಓಡಾಟ ಅವ್ರಿಗಿನ್ನೂ ಹತ್ರ ಆಗಬೇಕು. ಯಾವುದೇ ಕಾರಣಕ್ಕೂ ಆ ಮಯೂರಿ ಅವ್ರ ಹತ್ರ ಸುಳಿದೇ ಇರೋ ಥರ ಮಾಡಬೇಕು. ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ ಚಾರು. ಆದರೆ ನೀನೇನು ಅಂದ್ಕೊಂಡಿದ್ಯಾ, ಇಲ್ಲಿ ನಿನಗೇನಾಗಬೇಕೋ ಅದನ್ನು ವಿವರವಾಗಿ ಹೇಳು. ಪ್ಲ್ಯಾನ್ ತುಂಬ ಸಿಂಪಲ್ಲು ಚಿಕ್ಕಮ್ಮ. ಚಾರು ಚಾರು ನೀನು ಒಂದು ನಿಮಿಷ ಇರಿ, ನಾನು ವಿಚಾರಿಸ್ತೀನಿ. ಯಾರದು? ಅಮ್ಮ, ನಾನು. ಏನೋ ಚಿಂಟು? ಬಾಗ್ಲು ತೆಗಿಯಮ್ಮ. ನೋಡು, ನಾನೊಂದು ಮುಖ್ಯವಾದ ಕೆಲಸದಲ್ಲಿದ್ದೀನಿ, ನೀನು ಆಮೇಲೆ ಬಾ. ನಿನ್ ಮುಖ್ಯವಾದ ಕೆಲಸ ಏನು ಅಂತ ನನಗೆ ಗೊತ್ತು. ಮಯೂರಿ ಅಕ್ಕನ ಬಗ್ಗೆ ತಾನೇ ಮಾತಾಡ್ತಿರೋದು. ಏನು ಮಾತಾಡ್ತಿದ್ದೆ ನಾನು? ವಿಷಯ ಏನು ಅಂತ ಕರೆದು ವಿಚಾರಿಸಿ ಪ್ಲೀಸ್. ಸರಿ ಆಯ್ತು, ನಾನು ಕೇಳ್ತೀನಿ ರೀ. ಏನು ಹೇಳಿದೆ ನೀನು? ಅಮ್ಮ, ನೀವಿಲ್ಲಿ ಮಾತಾಡ್ತಿರೋದು ಮಯೂರಿ ಅಕ್ಕನ ವಿಷಯ ತಾನೇ? ನೀನೇನು ಯೋಚನೆ ಮಾಡಬೇಡ ಅಮ್ಮ. ಜಯಂತನ ಈಗ ತಾನೇ ಹೇಳ್ದ ಮಯೂರಿ ಅಕ್ಕ ಬಂದ್ಮೇಲೆ ಮಾತಾಡಕ್ ಕಳ್ಸು ಅಂತ. ಅಮ್ಮ, ನೀನೇನು ಟೆನ್ಷನ್ ತಗೋಬೇಡ. ಜಯಂತನ ಜೊತೆ ಮಯೂರಿ ಅಕ್ಕ ಮಾತಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಮೇಲೆ ಇಬ್ರು ಫ್ರೆಂಡ್ಸ್ ಆಗ್ತಾರೆ. ಆಮೇಲೆ ಅಣ್ಣಂಗೂ ಅಕ್ಕಂಗೂ ಮದ್ವೆ. ಜಯಂತ ನಿಜವಾಗ್ಲೂ ಹೇಳಿದ್ನಾ ಮಯೂರಿ ಅಕ್ಕನ ಜೊತೆ ಮಾತಾಡಬೇಕು ಅಂತ? ಆತೆ. ಅತ್ತೆ, ನೀವೇ ಗುಮ್ಮನ್ ಥರ ನೋಡ್ತಿದ್ದೀರಾ? ಏ ಚಿಂಟು, ಹಾಗೆಲ್ಲ ಮಾತಾಡಬಾರ್ದು. ನೀನು ಹೋಗಿ ಆಟಾಡ್ಕೊ. ಅಮ್ಮ, ಮನೇಲಿ ಯಾರೂ ಇಲ್ಲ, ಬೋರ್ ಹೊಡಿತಿದೆ. ಅದಕ್ಕೆ ನಾನು ಇಲ್ಲೇ ಆಟಾಡ್ಕೊಳ್ತೀನಿ. ಚಿಂಟು, ನಾವೇನೋ ಮಾತಾಡೋದಿದೆ ಪುಟ್ಟ, ನೀನು ಹೊರಗಡೆ ಆಟಾಡ್ಕೊಂಡಿರು. ನಾನು ಹಿಂಗೆ ಆಮೇಲೆ ಚಾಕ್ಲೇಟ್ ಕೊಡ್ತೀನಿ. ಹಾಂ? ಮಯೂರಿ ಅಕ್ಕ ಹೇಳಿದಾಳೆ ಚಾಕ್ಲೇಟ್ ತಿಂದರೆ ಅಲ್ಲಿ ಉಳ್ಕಾಗುತ್ತಂತೆ. ಅದಕ್ಕೆ ಚಾಕ್ಲೇಟ್ ಬೇಡ. ಏ ಚಿಂಟು, ಯಾವಾಗ ನೋಡಿದ್ರು ಮಯೂರಿ ಅಕ್ಕ ಅಂತ ಜಪ ಮಾಡ್ತಿರ್ತೀಯ. ಅವಳು ಭೂತ ಹಿಡ್ತಿದ್ದೆ ನಿನಗೆ. ನಡಿಯ ಹೊರಗಡೆ. ಮಯೂರಿ ಅಕ್ಕನ ಬಗ್ಗೆ ಮಾತಾಡಿದ್ರೆ ಇವ್ರು ಯಾಕೆ ಸಿಟ್ ಮಾಡ್ಕೊಳ್ತಾರೆ?
ಏನೇ ಸಿಂಧು, ನಾವೇನೋ ಅಂದ್ಕೊಂಡ್ರೆ ಈ ಜಯಂತ ಇನ್ನೇನೋ ಮಾಡಕ್ಕೆ ಹೊರಟಿದ್ದಾನಲ್ಲ. ಮಯೂರಿ ಮೇಲೆ ಅವನಿಗೆ ಎಷ್ಟೇ ಕೋಪ ಇದ್ರೂ ಅವಳ ಮೇಲಿನ ಪ್ರೀತಿ ಇನ್ನೂ ಕಮ್ಮಿ ಆಗಿಲ್ಲ ಅದಕ್ಕೆ. ನೋಡಿದ್ರ ಅತ್ತೆ, ನಾವೆಂತ ಡೇಂಜರ್ ಸ್ಥಿತಿಲಿದ್ದೀವಿ ಅಂತ. ಆ ಮಯೂರಿ ಜಯಂತು ಒಂದ್ಸರಿ ಮನ್ಸು ಬಿಚ್ಚಿ ಮಾತಾಡ್ಕೊಂಡ್ರು ಅಂದರೆ ಮುಗುದೇ ಹೋಯ್ತು. ನಾವು ಸೀರೆ ಹರಿದು ಆ ಆರೋಪನ ಮಯೂರಿ ತಲೆ ಕಟ್ಟಿದ್ದು ಹೊರಗಡೆ ಬರುತ್ತೆ. ಅಷ್ಟೇ ಅಲ್ಲ, ನಮ್ಮ ಅಜ್ಜಿ ನೆಕ್ಲೆಸ್ ಮುರಿದು ಅದನ್ನ ಮಯೂರಿ ತಲೆ ಕಟ್ಟಿದ್ದು ಆಚೆಗೆ ಬರುತ್ತೆ ಸಿಂಧು. ಅಷ್ಟೇ ಅಲ್ಲ ಚಿಕ್ಕಮ್ಮ, ಮಯೂರಿ ಮೊಬೈಲ್ ತಗೊಂಡು ಜಯಂತ್ ಅವ್ರ ಇಂಟರ್ವ್ಯೂ ಹಾಳು ಮಾಡಿ ಆ ಆರೋಪನ ಮಯೂರಿ ಮೇಲೆ ಹಾಕಿದ್ರಲ್ಲ, ಅದೂ ಹೊರಗೆ ಬರುತ್ತೆ. ನಾನು ಹೇಳಿಲ್ವಾ ಸಿಂಧು, ಮೊಬೈಲ್ ವಿಷಯದಲ್ಲಿ ಖಂಡಿತವಾಗ್ಲೂ ನಾವು ಸಿಕ್ಕಾಕೋತೀವಿ ಅಂತ. ಅದಕ್ಕೆ ಮೊಬೈಲ್ ವಿಷಯದಲ್ಲಿ ನಾವು ಸಿಕ್ಕಾಕೋಬಹುದು, ಆದರೆ ಸೀರೆ ಹರಿದಿದ್ದು ನೆಕ್ಲೆಸ್ ಮುರಿದ ವಿಷಯದಲ್ಲಿ ನಮ್ಮನ್ನ ಯಾರೂ ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಜಯಂತನ ವಿಷಯದಲ್ಲಿ ಸಿಕ್ಕಾಕೊಂಡ್ರೆ ಸಾಕಲ್ವ ಚಿಕ್ಕಮ್ಮ, ಉಳಿದಿದ್ದೆಲ್ಲ ನಿಮ್ಮ ಮೇಲೆ ಬರುತ್ತೆ. ನಿಜ ಕಣೆ. ಇಷ್ಟೆಲ್ಲ ಬಂದಮೇಲೆ ನೀವು ಎಂಗೇಜ್ಮೆಂಟ್ ಸೀರೆಗೆ ಎಣ್ಣೆ ಉಯ್ದು ಹಾಳು ಮಾಡಿದ ವಿಷಯನೂ ಆಚೆ ಬರುತ್ತೆ. ಮೀನಾಕ್ಷಿಯತೆ ಹಾಕಿದ್ದು ನಿಜವಾದ ಕಣ್ಣೀರಲ್ಲ, ಮೊಸಳೆ ಕಣ್ಣೀರು ಅಂತ ಜಯಂತ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೀರೆಗೆ ಎಣ್ಣೆ ಹಾಕಿ ಹಾಳು ಮಾಡುವಂಥ ಐಡಿಯಾ ಕೊಟ್ಟವಳು ನೀನೇ ತಾನೆ ಚಾರು? ಮೊಬೈಲ್ನಿಂದ ಜಯಂತ್ ಇಂಟರ್ವ್ಯೂನ ಹಾಳು ಮಾಡ್ಬೋದು ಅಂತ ಐಡಿಯಾ ಕೊಟ್ಟವಳು ಇವಳೆ. ಅದಕ್ಕೆ ಹೇಳ್ತಿರೋದು, ನಾವೀಗ ತುಂಬ ಡೇಂಜರಲ್ಲಿದ್ದೀವಿ. ಸಿಕ್ಕಾಕೊಂಡ್ರೆ ಜಯಂತ್ ಮಯೂರಿ ನಮ್ಮ ಮುಖಗಳು ಮಸಿ ಬಳ್ದು ಕತ್ತೆ ಮೇಲೆ ಮೆರವಣಿಗೆ ಮಾಡಿಬಿಡ್ತಾರೆ ಅಷ್ಟೇ. ನಾವೀಗ ತಪ್ಪಿಸ್ಕೊಳ್ಳೋದಲ್ದೆ ಅವರಿಬ್ರು ಒಂದಾಗದೇ ಇರೋ ಥರ ಮಾಡಬೇಕು. ಚಾರು, ನೀನೇನಾದರೂ ಒಂದು ದಾರಿ ತೋರ್ಸಮ್ಮ, ಏನಾದರೂ ಮಾಡು. ಆ ಮಯೂರಿನ ನನ್ನ ಮಗನ ಜೀವನದಿಂದ ಆಚೆ ಓಡಿಸಿ ನೀನು ಅವನ್ನ ಮದುವೆ ಆಗ್ಬಿಡಮ್ಮ. ಡೋಂಟ್ ವರಿ, ನಾನು ಬಂದಿರೋದೇ ಅದಕ್ಕಲ್ವಾ, ಒಂದು ಪ್ಲ್ಯಾನ್ ಇದೆ ಅದಕ್ಕೆ. ಅಯ್ಯೋ, ಮತ್ತೆ ಅಲ್ಲಗೋಯ್ತಲ್ಲ. ಏನು ಮಾಡೋದು ಇದನ್ನ? ಜಯಂತಣ್ಣನ ತೋರಿಸಿದ್ರೆ ಬೇಡ, ಮತ್ತೇನಾದರೂ ಜಯಂತಣ್ಣನ ಹತ್ರ ಹೋದ್ರೆ ಕ್ಯಾಮ್ರಾ ಕಿತ್ಕೊಬಿಡ್ತಾನೆ. ನಾನೇ ಏನಾದರೂ ಮಾಡಬೇಕಿದನ್ನ. ಚಾರು ಹೇಳಿದ ಪ್ಲಾನ್ ವರ್ಕೌಟ್ ಆಗುತ್ತೆ ಸಿಂಧು. ಖಂಡಿತ ವರ್ಕೌಟ್ ಆಗುತ್ತೆ. ಅದಕ್ಕೆ ನಿಮ್ಗೆ ಅನುಮಾನನೇ ಬೇಡ. ಯಾಕೋ ಅವಳ ಪ್ಲಾನ್ ಹೇಳ್ದಾಗಿಂದ ನಂಗೊಂಥರ ಟೆನ್ಷನ್ ಆಗ್ತದೆ. ಇಷ್ಟು ದಿವಸ ನಾವೇನು ಅಂದ್ಕೊಂಡಿದ್ದೀವೋ ಹಾಗೆ ಎಲ್ಲ ನಡೆದಿದೆ, ಮುಂದೆನೂ ಹಾಗೆ ನಡೆಯುತ್ತೆ. ನೀವು ಸ್ವಲ್ಪ ಧೈರ್ಯವಾಗಿರಿ. ಅದಕ್ಕೆ ಅವ್ರು ಬಂದರು. ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಬೇಗ? ಹೌದು ಚಿಕ್ಕಮ್ಮ. ದೇವ ದರ್ಶನ ಚೆನ್ನಾಗಾಯ್ತಾ ಮಯೂರಿ? ಸುಸ್ತಾದಾಗಿದ್ದೀರಾ? ಜ್ಯೂಸ್ ಕೊಡ್ಲಾ? ಅಯ್ಯೋ ಬೇಡ. ಸರಿ, ಹಾಗಾದರೆ ವೇದಿಕೆ ಚೆನ್ನಾಗೇ ಸೆಟ್ ಆಗಿದೆ. ಹೇಳಿ ಚಿಕ್ಕಮ್ಮ.
ಅವಳು ಬಂದ ಚಾರು, ನೀನು ರೆಡಿನಾ? ನಾನು ರೆಡಿ, ಈಗಲೇ ಬಂದೆ. ಜಯಂತ, ಮೈ ಉರಿ, ಇವತ್ತಿಗೆ ನಿಮ್ಮಿಬ್ರ ಕತೆ ಮುಗೀತು. ರೆಡಿನಾ ಚಾರು? ಆಲ್ ದ ಬೆಸ್ಟ್. ಸರಿ ಹೋಗು ಬೇಗ, ಲೇಟ್ ಆಗುತ್ತೆ, ಹೋಗು. ಅರ್ಜೆಂಟಾಗಿ ಫೋನ್ ಮಾಡಿ ಬಾ ಅಂಜಲ ಏನಕ್ಕೆ? ನಡೆದಿದ್ದನ್ನೆಲ್ಲ ಯೋಚನೆ ಮಾಡಿದೆ. ಎಲ್ಲೋ ಒಂದು ಕಡೆ ತಪ್ಪು ನಮ್ದೇನೇನೋ ಅಂತ ಅನ್ನಿಸ್ತದೆ. ಎಷ್ಟೇ ಆಗಲಿ ಅವಳು ಹೆಣ್ಣು, ನಾನು ಹೆಣ್ಣು. ಒಂದು ಹೆಣ್ಣಿನ ಕಷ್ಟ ಇನ್ನೊಂದು ಹೆಣ್ಣಿಗೆ ಅರ್ಥ ಆಗೋದು. ಅದಕ್ಕೆ ಅವರಿಬ್ಬರನ್ನೂ ಒಂದು ಮಾಡಿಬಿಡ್ಬೇಕು ಅನ್ಕೋತಿದ್ದೀನಿ ರೀ. ಈ ಮಾತನ್ನ ನನ್ನ ಹೆಂಡತಿ ಮೀನಾಕ್ಷಿನ ಹೇಳ್ತಾ ಇರೋದು. ನಾನು ಬೇರೆ ಯಾರ ಜೊತೆನೂ ಮಾತಾಡ್ತಿಲ್ಲ ತಾನೇ? ಯಾಕ್ರಿ, ಯಾಕೆ ಕೇಳ್ತಿದ್ದೀರಾ? ಮಗನ ವಿಷಯಕ್ಕೆ ಬಂದರೆ ನಾನು ಸ್ವಲ್ಪ ಟೆನ್ಷನ್ ಮಾಡ್ಕೋತೇನೆ. ಅದನ್ನು ಬಿಟ್ಟರೆ ಮಯೂರ ಮೇಲೆ ನನಗೆ ಯಾವ ದ್ವೇಷನೂ ಇಲ್ಲ ರೀ. ಈ ಮಾತು ಕೇಳೋಕ್ಕೆ ನನಗೆ ಖುಷಿ ಆಗ್ತಾ ಇದೆ ಮೀನಾಕ್ಷಿ. ವಿಷಯ ಏನು ಹೇಳು? ಅದು ಅಣ್ಣ ಹೇಳ್ದಾಗೆ ನಾನು ಸಿಂಧು ಜಯಂತನ ಹತ್ರ ಹೋಗಿ ಮಾತಾಡಿದ್ವಿ. ಆದರೆ ಅವನಿನ್ನೂ ಕೋಪದಲ್ಲೇ ಇದ್ದಾನೆ ರೀ. ನಾನಾಗೆ ಹೋಗಿ ಅವಳ ಹತ್ರ ಮಾತಾಡಲ್ಲ, ಅವಳು ಬೇಕಿದ್ರೆ ಅವಳಾಗೆ ಬಂದು ಮಾತಾಡಲಿ ಅಂತಂದ. ಅದಕ್ಕೆ ನೀವು ಮಾತಾಡೋ ಹಾಗೆ ಮಾತಾಡಿದ್ರೆ ಮತ್ತೆ ಅವರಿಬ್ರು ಒಂದಾಗ್ತಾರೇನೋ ಅಂತ ಒಂದು ಸಣ್ಣ ಆಸೆ ಅಷ್ಟೇ. ಅಯ್ಯೋ, ಅದಕ್ಕೇನು ಮೀನಾಕ್ಷಿ, ಈಗಲೂ ಹೋಗಿ ಮಾತಾಡ್ತೀನಿ. ಮಯೂರಿ ಮನೇಲಿದ್ದಾಳೆ ತಾನೆ? ಹಾಂ, ಇದ್ದಾಳೆ ಬಾವ, ಒಳಗಡೆ ಇದ್ದಾಳೆ. ಮಾತಾಡ್ತೀನಮ್ಮ. ಬಾನಲ್ಲಿತ್ತು ಮುರಿದೋದ್ ಚಂದ್ರ, ಕೈಯಲ್ಲಿತ್ತು ಹರಿದೋದ್ ರೊಟ್ಟಿ. ಬಾನಲ್ಲಿತ್ತು ಮುರಿದೋದ್ ಚಂದ್ರ, ಕೈಯಲ್ಲಿತ್ತು ಹರಿದೋದ್ ರೊಟ್ಟಿ. ಎರಡು ಕೂಡಿಸಿ ಆಡೋ ಆಟಕ್ಕೆ ಯಾಕೋ ಬರಲಿಲ್ಲ ಇವಳು, ಯಾಕೋ ಬರಲಿಲ್ಲ, ಯಾಕೋ ಬರಲಿಲ್ಲ ಇವಳು, ಯಾಕೋ ಬರಲಿಲ್ಲ. ಜಯಂತವ್ರೆ, ಚಾರು, ನೀನೇ ಇಲ್ಲಿ ಯಾವಾಗ ಬಂದೆ? ಏನು ಜಯಂತವ್ರೆ, ಫೋನಲ್ಲಿ ಏನು ಹೇಳಿದ್ರಿ ನೀವು ನನಗೆ? ನಾನು ನಿಮ್ಮ ಫ್ರೆಂಡು ಅಂತ ತಾನೇ? ಒಬ್ಬ ಫ್ರೆಂಡು ಕಷ್ಟದಲ್ಲಿರಬೇಕಾದ್ರೆ ಇನ್ನೊಬ್ಬ ಫ್ರೆಂಡು ಮನೇಲಿ ಹೇಗೆ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ? ಅದಕ್ಕೆ ನಿಮ್ಮನ್ನ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಥ್ಯಾಂಕ್ ಯು ಚಾರು. ಅತ್ತೆ ಹೇಳಿದ್ರು ನೀವು ಬೆಳಗ್ಗೆಯಿಂದ ತಿಂಡಿ ಮಾಡಿಲ್ವಂತೆ, ಏನಕ್ಕೆ ಈ ಉಪವಾಸ ಸತ್ಯಾಗ್ರಹ? ಹಾಗೇನಿಲ್ಲ ಚಾರು, ಯಾಕೋ ಮನಸ್ಸೇ ಸರಿ ಇಲ್ಲ. ಹಾಗಂತ ದೇಹನ ದಂಡ್ಸಕ್ಕಾಗತ್ತಾ? ತಗೊಳ್ಳಿ, ಜ್ಯೂಸ್ ಕುಡಿ. ಬೇಡ ಚಾರು, ಈಗ ಕುಡೀರಿ ಜಯಂತವ್ರೆ. ಬೇಡ ಚಾರು, ಪ್ಲೀಸ್ ಪ್ಲೀಸ್ ಚಾರು. ಕುಡೀರಿ, ಪರವಾಗಿಲ್ಲ. ಇಲ್ಲ ಚಾರು, ಕುಡೀರಿ ಚಾರು, ನಂಗೆ ಮನಸ್ಸಿಲ್ಲ, ಪ್ಲೀಸ್ ಪ್ಲೀಸ್ ಕುಡೀರಿ. ಚಾರು, ಸಾರಿ ಸಾರಿ ಜಯಂತವ್ರೆ. ಅಯ್ಯೋ, ಮದುವೆ ಶರ್ಟ್ನ ಚೇಂಜ್ ಮಾಡಿ ನನಗೆ ತಂದ್ಕೊಡಿ, ನಾನೇ ಹೋಗಿ ತಂದ್ಕೊಡ್ತೀನಿ.
ಪರವಾಗಿಲ್ಲ, ಒಗ್ಯೋದೇನು ಬೇಡ. ಸಾರಿ ಜಯಂತ್ ಅವರೇ. ಜಯಂತ್ ಅವರೇ, ನಿಮಗೆ ನೆನಪಿದ್ಯಾ, ಮೊದಲನೇ ಸರಿ ನಾನು ನಿಮ್ಮನ್ನು ಮೀಟ್ ಮಾಡಿದಾಗ ಇದೇ ರೀತಿ ಪ್ರಸಾದನ ನಿಮ್ಮ ಮೇಲೆ ಚೆಲ್ಲಿದ್ದೆ. ನೆನಪಿದೆ, ನಾನು ಇದನ್ನು ಚೇಂಜ್ ಮಾಡ್ಕೊಂಬರ್ತೀನಿ. ಜಯಂತ್ ಅವರು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ರಲ್ಲ, ಮಾತಾಡಬೇಕು ಬಾ ಅಂದರು. ಇಲ್ಲಿ ನೋಡಿದ್ರೆ ಏನೇನೋ ಮಾಡಿಬಿಟ್ರು. ಪೋಲಿ ಅವರು. ಮಯೂರಿ,